ಇದು ರಾಮಪ್ಪನ ಮನೆ. ಈ ಮನೆಯಲ್ಲಿ ಅತ್ತೆ ಶಾಂತಿ, ಸೊಸೆ ಅಶ್ಮಿಕಾ ಹಾಗೂ ಶಾಂತಿ ಗಂಡ ರಮೇಶ್, ಅಶ್ಮಿಕಾ ಗಂಡ ಪ್ರವೀಣ್ ವಾಸವಾಗಿರುತ್ತಾರೆ. ಶಾಂತಿ ಮತ್ತು ಅಶ್ಮಿಕಾ ಗಂಡಂದಿರು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಮನೆ ಖರ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇತ್ತು. ರಮೇಶ್ ಮತ್ತು ಪ್ರವೀಣ್ ಕೂಲಿ ಕೆಲಸ ಮಾಡಿ ತಂದ ಹಣ ಮನೆ ಖರ್ಚಿಗೆ ಸಾಕಾಗ್ತಾನೇ ಇರಲಿಲ್ಲ. ಶಾಂತಿ ಸೊಸೆಯ ಹತ್ತಿರ ಬಂದು, ಈ ತಿಂಗಳು ಮನೆ ಖರ್ಚು ನಿಭಾಯಿಸಲು ತುಂಬ ಕಷ್ಟ ಆಗ್ತಾ ಇದೆ, ಏನು ಮಾಡೋದು, ಏನಾದರೂ ಮಾರ್ಗ ಹುಡ್ಕಬೇಕಾಗಿದೆ ಸೊಸೆ ಅಂತ ಹೇಳುತ್ತಾಳೆ. ಅಶ್ಮಿಕಾ ಯೋಚನೆ ಮಾಡಲು ಶುರು ಮಾಡುತ್ತಾಳೆ. ಆಗ ಅಶ್ಮಿಕಾಗೆ ಒಂದು ಉಪಾಯ ಹೊಳೆಯುತ್ತದೆ. ಅಶ್ಮಿಕಾ ಅತ್ತೆ ಹತ್ತಿರ ಬಂದು, ನಾನೊಂದು ಆಲೋಚನೆ ಮಾಡಿದ್ದೀನಿ ಅತ್ತೆ ಅನ್ನುತ್ತಾಳೆ. ಏನು ಹೇಳು ಸೊಸೆ? KG ಲೆಕ್ಕ ಸೀರೆ ವ್ಯಾಪಾರ ಟ್ರೈ ಮಾಡೋಣವಾ ಅತ್ತೆ? ಕಡಿಮೆ ಬೆಲೆಗೆ ತಂದು ಜನರಿಗೆ KG ಲೆಕ್ಕ ಮಾರೋದು ಅತ್ತೆ. ಇದು ನಾವು ಮಾಡ್ಬೋದಾ ಸೊಸೆ? ಯಾರು ಏನು ಅನ್ಕೋತಾರೋ ಏನೋ ಅತ್ತೆ. ಇಂದಿನ ಕಾಲದಲ್ಲಿ ಹೆಂಗಸರು ಕೂಡ ದುಡಿಬೋದು, ನಾವಿಬ್ಬರು ಸೇರಿ ಮಾಡಿದರೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಹೇಳುತ್ತಾಳೆ. ಹೀಗೆ ಇಬ್ಬರು ಅತ್ತೆ ಸೊಸೆಯರು ಸೇರಿ ಧೈರ್ಯ ಮಾಡಿಕೊಂಡು ಹತ್ತಿರದ ನಗರದಿಂದ ಬಂಡಲ್ ಸೀರೆ ತಂದು ಮನೆಯ ಮುಂದೆ ವ್ಯಾಪಾರ ಶುರು ಮಾಡಿದರು. ಮೊದಲನೆಯ ದಿನ ತುಂಬಾ ಹೊತ್ತು ಆದರೂ ಒಬ್ಬ ವ್ಯಕ್ತಿ ಕೂಡ ಬರಲಿಲ್ಲ. ಅತ್ತೆ ಸೊಸೆ ತುಂಬಾ ಕಾದರು. ಸಂಜೆಯ ಸಮಯದಲ್ಲಿ ಇಬ್ಬರು ಹೆಂಗಸರು ಬಂದು ಸೀರೆ ಕೊಂಡುಕೊಂಡರು. ಮೊದಲನೆಯ ದಿನ ಸ್ವಲ್ಪ ನಷ್ಟವಾಯಿತು. ಕೆಲವರು ತೂಕಕ್ಕೆ ಗೊಂದಲ ಮಾಡಿಕೊಂಡು ಕಡಿಮೆ ಬೆಲೆಯಲ್ಲಿ ಸೀರೆ ಕೊಂಡು ಹೋದರು. ಅತ್ತೆ ಸೊಸೆ ಮನಸ್ಸಿಗೆ ನೋವಾಯಿತು. ಮಗ ಪ್ರವೀಣ್ ಮನೆಗೆ ಬಂದು ಶಾಂತಿ ಮತ್ತು ಅಶ್ಮಿಕಾ ಹತ್ತಿರ ಬಂದು, ನೀವು ಏನು ಮಾಡ್ತಾ ಇದ್ದೀರಾ? ಯಾಕೆ ಬೇಕಿತ್ತು? ಜನ ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಅಂತಾನೆ. ಶಾಂತಿ ಮಗನ ಹತ್ತಿರ ಬಂದು, ನಮಗೂ ಗೌರವನೇ ಮುಖ್ಯ, ಆದರೆ ದುಡಿಮೆ ಮಾಡಿದರೆ ಯಾರಿಗೂ ತಲೆ ತಗ್ಸೋ ಹಾಗಿರಲ್ಲ. ಅಶ್ಮಿಕಾ, ನಾವೇನು ಕಳ್ತನ ಮಾಡ್ತಾ ಇಲ್ಲ, ಯಾವ ವ್ಯಾಪಾರ ಮಾಡ್ತಿದ್ದೇವೆ, ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡು ಎಂದು ಹೇಳುತ್ತಾಳೆ. ಆದರೆ ಪ್ರವೀಣ್ ಒಪ್ಪಲಿಲ್ಲ. ಅತ್ತೆ ಸೊಸೆ ಮನಸ್ಸಿಗೆ ತುಂಬ ಕಷ್ಟವಾಯಿತು. ಆದರೂ ಮುಂದೆ ಇಟ್ಟಿರುವ ಹೆಜ್ಜೆನ ಹಿಂತೆಗೆಯುವುದಿಲ್ಲ. ಏನೇ ಆದರೂ ಮುಂದುವರಿಸಲು ನಿರ್ಧರಿಸಿದರು. ಒಂದು ದಿನ ರೇಖಾ ಮತ್ತು ಅವಳ ಸ್ನೇಹಿತೆ ರಾಧಾ ಮನೆಗೆ ಬಂದರು. ಅಶ್ಮಿಕಾ ಅವರಿಂದ ತಂದಿದ್ದ ಸೀರೆಯನ್ನು ಎಲ್ಲರೂ ನೋಡಿ ಮೆಚ್ಚಿದರು. ಅಲ್ಲಿ ಇದ್ದವರು ಕೂಡ ರಾಧಾ ಬಳಿ ಅಶ್ಮಿಕಾ ಅವರ ಮನೆಯ ಅಡ್ರೆಸ್ನ ತಗೊಂಡು ಆನ್ಲೈನ್ನಲ್ಲಿ ಸೀರೆನ ಆರ್ಡ್ರ್ ಮಾಡಿದರು. ಅಶ್ಮಿಕಾ ಶಾಂತಿಯ ಹತ್ತಿರ, ನೋಡಿ ಅತ್ತೆ, ವಾಟ್ಸಪ್ ಮೂಲಕ ಇನ್ನೂ 5 ಆರ್ಡರ್ ಬಂದಿವೆ, ಆನ್ಲೈನ್ ಕೂಡ ಜನರು ಕನೆಕ್ಟ್ ಆಗ್ತಾ ಇದ್ದಾರೆ ಎನ್ನುತ್ತಾಳೆ. ಹೌದು ಸೊಸೆ, ನಮ್ಮ ಶ್ರಮ ವ್ಯರ್ಥ ಆಗಲಿಲ್ಲ. ಕಾಲ ಕಳೆದಂತೆ ವ್ಯಾಪಾರ ಬೆಳೆಯತೊಡಗಿತು. ಅತ್ತೆಯ ಹಳೆಯ ಪರಿಚಯದವರು ರೆಗ್ಯುಲರ್ ಕಸ್ಟಮರ್ ಆಗಿದ್ದರು. ಸೊಸೆ ಆನ್ಲೈನ್ ಆರ್ಡರ್ಸ್ನ ಹೆಚ್ಚಿಸಿಕೊಂಡಳು. ಮನೆ ಮುಂದೆ ಜನರ ಸಾಲು ಸಾಲಾಗಿ ಬಂದು ಸೀರೆ ಕೊಳ್ಳುತ್ತಿದ್ದರು. ಪ್ರವೀಣ್ ಬಾಲ್ಕನಿಯಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದ. ನಂತರ ಅವನು ಶಾಂತಿ ಮತ್ತು ಅಶ್ಮಿಕಾ ಹತ್ತಿರ ಬಂದು, ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ, ನೀವು ಮಾಡ್ತಿರೋದು ದೊಡ್ಡ ಕೆಲಸ, ಈಗ ನನಗೂ ಹೆಮ್ಮೆ ಆಗ್ತಾ ಇದೆ ಎನ್ನುತ್ತಾನೆ. ಶಾಂತಿ ಮಗನ ಹತ್ತಿರ ಬಂದು, ಹೆಂಗಸರ ಶ್ರಮವನ್ನು ಎಲ್ಲರೂ ಗೌರವಿಸುವುದು ಕಲಿಬೇಕು ಎಂದು ಹೇಳುತ್ತಾಳೆ. ಇಂದು ಆ ಹಳ್ಳಿಯಲ್ಲೇ ಅತ್ತೆ ಸೊಸೆ KG ಲೆಕ್ಕ ಸೀರೆ ಅಂಗಡಿ ಪ್ರಸಿದ್ಧಿ ಪಡೆದುಕೊಂಡಿತ್ತು.